ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಇದೀಗ ಈ ಪ್ರಕರಣ ಗಂಭೀರ ಪ್ರಕರಣಗಳು, ಹನಿ ಟ್ರ್ಯಾಪ್ ಮತ್ತು ಫೋನ್ ಟ್ರ್ಯಾಪ್. ಡಿಕೆ ಶಿವಕುಮಾರ್ಗೆ ಸುತ್ತಿಕೊಳ್ತಾ ಇದೆ ಗಂಭೀರ ಆರೋಪ. ಸ್ವಪಕ್ಷ ಮಾತ್ರ ಅಲ್ಲ, ವಿಪಕ್ಷ ನಾಯಕರಿಂದಲೂ ಕೂಡ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದೆ. ಕಳೆದ ಒಂದು ವಾರದಲ್ಲಿ ಡಿಕೆಶಿಗೆ 3 ಪ್ರಕರಣಗಳ ಟೆನ್ಷನ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಪಡೆಯ ಬೇಗ ಎಕ್ಸ್ಕ್ಲೂಸಿವ್ ನ ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರ ಬ್ಯಾಡ್ ಟೈಮ್ ಏನಾದ್ರೂ ಆರಂಭ ಆಗಿಬಿಡ್ತಾ? ಕಳೆದ ಒಂದು ವಾರದಲ್ಲಿ 3 ಪ್ರಕರಣಗಳನ್ನ, ಅದು ಕೂಡ ಬಹಳ ಗಂಭೀರ ಪ್ರಕರಣಗಳನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಒಂದು ಹನಿ ಟ್ರ್ಯಾಪ್, ಮಗದೊಂದು ಕಡೆ ಫೋನ್ ಟ್ರ್ಯಾಪ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಂವಿಧಾನದ ಹೇಳಿಕೆ. ಸ್ವಪಕ್ಷ ಮಾತ್ರ ಅಲ್ಲ, ವಿಪಕ್ಷ ನಾಯಕರಿಂದಲೂ ನಿರಂತರ ಅಟ್ಯಾಕ್ ಆಗ್ತಾ ಇದೆ. ವಿಪಕ್ಷಗಳಿಂದ ಆಗುತ್ತೆ, ಸ್ವಪಕ್ಷದವ್ರನ್ನ ಎದುರಿಸೋದೇ ಕಷ್ಟ. ಮನೆ ಹೊರಗಿನ ಕಳ್ಳರನ್ನ ಆರಾಮಾಗಿ ಹಿಡಿದು ಬಿಡ್ಬೋದು, ಮನೆ ಒಳಗಿನ ಕಳ್ಳರು ಯಾರು ಅಂತ ಗುರುತಿಸೋದೇ ಕಷ್ಟ. ಆ ರೀತಿಯ ಪರಿಸ್ಥಿತಿ, ದ್ವಂದ್ವಕ್ಕೆ ಡಿಕೆ ಶಿವಕುಮಾರ್ ಸಿಗಾಕೊಂಡಂಗೆ ಕಾಣಿಸ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಾವು ಹಾಯ್ ಅಂದ್ರೆ ಅವ್ರು ಹಲೋ ಅಂತಾರೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಫೋನ್ ಕದ್ದಾಲಿಕೆ ಮಾಡಿದ್ರೆ ಹೋಗ್ಬೇಕಾದ್ರೆ ದೂರ್ ಕೊಡ್ಲಿ ಅಂತ ಹೇಳಿದ್ರು. ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಯ್ ಅಂದ್ರೆ ಅವ್ರು ಹಲೋ ಅಂತಾರೆ. ಅಷ್ಟೇ ಅಲ್ಲ, ಮುಸ್ಲಿಂ ಮೀಸಲಾತಿ ವಿಚಾರದಲ್ಲೂ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡ್ರು ಡಿಕೆ ಶಿವಕುಮಾರ್. ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ದಾರೆ ಅಂತ ಕಾಂಟ್ರವರ್ಸಿ ಆರಂಭ ಆಯಿತು. ಎಲ್ಲಿ? ರಾಜ್ಯಸಭೆಯಲ್ಲಿ. ಡಿಕೆಶಿ ನಡೆಯಿಂದ ಕಾಂಗ್ರೆಸ್ಗೆ ನಿರಂತರ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ? ಡಿಕೆ ಶಿವಕುಮಾರ್ ಕೊನೆ ಕ್ಷಣದಲ್ಲಿ ಎಡವು ಬಿಟ್ರ? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಡೆಯೇ ವಿರೋಧಿ ಬಣಗಳಿಗೆ, ಒಂದು ಪಕ್ಷದಲ್ಲಿರುವಂತಹ ವಿರೋಧಿ ಬಣಕ್ಕೆ ಮತ್ತೊಂದು ವಿಪಕ್ಷದವರಿಗೆ ಎಡೆ ಮಾಡಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇಲ್ಲಿ ತನಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಅಂತ ಬಂದಾಗ ತಲೆನೇ ಕೆಡಿಸ್ಕೊಳ್ತಾರಿಲ್ಲ ಡಿಕೆ ಶಿವಕುಮಾರ್. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ನನ್ನನ್ನು ಬದಲಾವಣೆ ಮಾಡಿ ಇನ್ಯಾರಿಗೆ ಕೊಡ್ತಾರೆ, ಅದನ್ನು ಬದಲಾವಣೆ ಮಾಡಿದ್ರೆ ನಾನು ಸಿಎಂ ಸ್ಥಾನ ಕೇಳ್ತೀನಲ್ಲ. ಈ ಒಂದು ಕಾನ್ಫಿಡೆನ್ಸ್ ನಲ್ಲಿ ಇದ್ದಂತಹ ಡಿಕೆ ಶಿವಕುಮಾರ್ ಕೊನೆ ಕ್ಷಣದಲ್ಲಿ ಎಡುವುದಂಗೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಈ ಚಿಕ್ಕ ಪುಟ್ಟ ಎಡವಟ್ಟುಗಳೇ ದೊಡ್ಡ ವಿಲನ್ ಆಗಿ ಅವರಿಗೆ ಮಾರ್ಪಾಡಾಗ್ತಾ ಇರೋದನ್ನು ಗಮನಿಸಬಹುದು. ಓಕೆ, ಡಿಕೆ ಶಿವಕುಮಾರ್ ಅವರ ನಡೆಯೇ ವಿರೋಧಿ ಬಣಗಳಿಗೆ ಅಸ್ತ್ರವಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಹೌದು ಅನ್ನುವಂತೆ ಮೂಲಗಳು ಕೂಡ ಹೇಳ್ತಾ ಇದೆ. ತಾನು ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಅಂತ ಅಬ್ಬರಿಸಿ ಬೊಬ್ಬರಿತಾ ಇದ್ದ ಡಿಕೆ ಶಿವಕುಮಾರ್ ಕೊನೆ ಕ್ಷಣದಲ್ಲಿ, ಕೂಲಿ ಪಡೆದುಕೊಳ್ಳುವ ಕ್ಷಣದಲ್ಲಿ ಎಡುಕೊಂಡ್ರ? ಮೀಸಲಾತಿ ವಿಚಾರದಲ್ಲಿ ಹೇಳಿ ಕೇಳಿ ಬಹಳ ಸೂಕ್ಷ್ಮ ವಿಚಾರ, ಸಂವಿಧಾನದ ವಿಚಾರ ಇಟ್ಕೊಂಡೇ ಕಾಂಗ್ರೆಸ್ ಇಲ್ಲಿ ತನಕ ಆಡಳಿತ ನಡೆಸ್ತಾ ಇತ್ತು. ಅಂತಹ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನುವ ಹೇಳಿಕೆ ಏನಿದೆ ಡಿಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಪೆಟ್ಟನ್ನ ಕೊಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಡೆಯೇ ವಿರೋಧಿ ಬಣಗಳಿಗೆ ಅಸ್ತ್ರವಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಗಳು ಹೆಚ್ಚು ಆಗ್ತಾ ಇದೆ. ಹಿಂದುಳಿದ ವರ್ಗಕ್ಕೆ ಮಣೆ ಹಾಕಬೇಕು ಅಂತ ಹೈಕಮಾಂಡ್ಗೆ ಮನವಿ ಹೋಗಿದೆಯಂತೆ. ಯಾರು ಅಂತ ನೋಡೋಣ. ವರಿಷ್ಠರ ಮುಂದೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಏನು ಅಲ್ಲ, ಸಿದ್ದರಾಮಯ್ಯ ಬಣ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಬಣ ಡಿಕೆ ಶಿವಕುಮಾರ್ ಮೇಲೆ ಈ ರೀತಿಯ ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅಧ್ಯಕ್ಷರನ್ನ ಬದಲಾಯಿಸಿ, ಸಮಯ ಮುಗಿತಲ್ಲ ಅವ್ರದ್ದು, ಹೀಗಂತ ಆಕಾಂಕ್ಷಿಗಳು ಒತ್ತಾಯ ಮಾಡ್ತಿದ್ದಾರಂತೆ. ಕಳೆದ ಒಂದು ವಾರದಲ್ಲಿ 3 ಪ್ರಕರಣಗಳನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಒಂದು ಹನಿ ಟ್ರ್ಯಾಪ್, ಮತ್ತೊಂದು ಫೋನ್ ಟ್ಯಾಪಿಂಗ್. ಹಿಂದೆ ಡಿಕೆಶಿ ಕೈವಾಡದ ಬಗ್ಗೆ ಆರೋಪ ಇದೆ. ನಾವು ಹಾಯ್ ಅಂದ್ರೆ ಅವ್ರು ಹಲೋ ಅಂತಾರೆ ಅಂತ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಹೇಳಿದ್ರು. ಫೋನ್ ಕದ್ದಾಲಿಕೆ ಮಾಡಿದ್ರೆ ಹೋಗಿ ದೂರ್ ಕೊಡ್ಲಿ ಅಂತ ಹೇಳಿದ್ರು. ಹೀಗಂತ ಶಿವಕುಮಾರ್ ಮೇಲೆ, ಡಿಕೆ ಶಿವಕುಮಾರ್ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಇದೀಗ ಹೈಕಮಾಂಡ್ಗೆ ಹೋಗಿ ಅಧ್ಯಕ್ಷ ಸ್ಥಾನ ಬದಲಾಯಿಸಿ ಅಂತ ಹೇಳ್ತಾ ಇದ್ದಾರಂತೆ. ಫೋನ್ ಟ್ಯಾಪಿಂಗ್ ವಿಚಾರ ಡಿಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಎಡವಟ್ಟಾಗುತ್ತೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಅಥವಾ ಗುಪ್ತಚರ ಇಲಾಖೆ ಬರೋದು ಸಿಎಂ ಅಡಿಯಲ್ಲಿ. ಡಿಸಿಎಂ ಹಸ್ತಕ್ಷೇಪ ಆಗ್ತಿದೆ ಅಂದ್ರೆ ಅಲ್ಲಿಗೆ ಸಿದ್ದರಾಮಯ್ಯ ಅವರು ಅಷ್ಟೊಂದು ವೀಕ್ ಆಗ್ಬಿಟ್ರ ಅಂತ ಪ್ರಶ್ನೆ ಕಾಡುತ್ತೆ ಸಹಜವಾಗಿ. ಗುಪ್ತಚರ ಇಲಾಖೆ ಒಂದು ಗೃಹ ಮಂತ್ರಿಗಳ ಅಡಿಯಲ್ಲಿ ಮತ್ತು ಸಿಎಂ ಅಡಿಯಲ್ಲಿ ಬರುವಂಥದ್ದು. ಹಾಗಾದ್ರೆ ಫೋನ್ ಟ್ಯಾಪಿಂಗ್ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂದ್ರೆ ಡೆಫಿನೆಟ್ಲಿ ನಾವಿಬ್ರು ಕೂಡ ಶಕ್ತಿಹೀನರಾಗ್ತಿದೀವಿ ಅಂತ ಅವ್ರು ಒಪ್ಕೊಳ್ಬೇಕಾಗತ್ತೆ. ಒಂದು ಈ ಬಣ ಮಾಡ್ತಾ ಇರೋದು, ಇನ್ನೊಂದು ಹನಿ ಟ್ರ್ಯಾಪ್. ಕೇವಲ ಆರೋಪಕ್ಕೆ ಮಾತ್ರ ಸೀಮಿತರಾದಂಗೆ ಕಾಣಿಸ್ತಾ ಇದೆ. ಮತ್ತು ಮಗದೊಂದು ಕಡೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಬೆರಳು ತೋರಿಸಿ ಕಾಂಗ್ರೆಸ್ನ ಯಾವ ಲೀಡರ್ಸು ಮಾಡ್ತಿಲ್ಲ. ಹಿಂದೆ ಮುಂದೆ ಮಾತಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಹೆಸರು ಹೇಳ್ತಿಲ್ಲ, ಹೇಳ್ಬೇಕು ಅವರು. ಆಮೇಲೆ ಬರೀ ಆರೋಪ ಮಾಡಿದ್ರೆ ಸಾಕ, ಪ್ರೂಫ್ ಕೊಡ್ಬೇಕಲ್ಲ, ಒಂದು ಸಾಲಿಡ್ ಪ್ರೂಫ್ ಯಾರು ಕೊಡ್ತಿಲ್ಲ. ಇದೆಲ್ಲದರ ನಡುವೆ ದೊಡ್ಡ ಪೆಟ್ಟು ಎಲ್ಲಿ ಬೀಳುವ ಹಂಗೆ ಕಾಣಿಸ್ತಾ ಇದೆ ಅಂದ್ರೆ ಸಂವಿಧಾನದ ಹೇಳಿಕೆ ವಿಚಾರದಲ್ಲಿ. ಇದು ಮೇ ಬಿ ಡಿಕೆ ಶಿವಕುಮಾರ್ ಅವರಿಗೆ ಪೆಟ್ಟು ಕೊಡುತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕಸಿಯುವಲ್ಲಿ ವಿರೋಧಿ ಬಣ ಸಕ್ಸಸ್ ಆಗುತ್ತಾ? ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಕಾದ್ ನೋಡ್ಬೇಕು.